ಅಕ್ಕಿಯನ್ನು ಉಂಬುವನು ಹಕ್ಕಿಯಂತಾಗುವನು. ಅಷ್ಟೇ ಅಲ್ಲ, ಸಿಕ್ಕು ರೋಗದಲ್ಲಿ ವೈದ್ಯನಿಗೆ ರೊಕ್ಕವನ್ನು ಇಕ್ಕುತ್ತಲಿರುವ ಸರ್ವಜ್ಞ. ಈ ಸಾಲ ಯಾರಿಗೂ ಗೊತ್ತಿರಲಿಲ್ಲ, ಬರೆದಿಟ್ಕೊಳ್ಳಿ ಇದನ್ನ. ಅಕ್ಕಿಯನ್ನು ಉಂಬುವನು ಹಕ್ಕಿಯಂತಾಗುವನು, ಸಿಕ್ಕು ರೋಗದಲ್ಲಿ ಸಿಕ್ಕಾಕೊಂಡು ವೈದ್ಯನಿಗೆ ರೊಕ್ಕವನ್ನು ಇಕ್ಕುತ್ತಲಿರುವ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಈ ಹುಡುಗರಿಗೆ ಗ್ರಾಮರು ಗೊತ್ತಿಲ್ಲ. ಇವಾಗ ಗ್ರಾಮರ್ ಗೊತ್ತಿಲ್ಲ ಇವಕ್ಕೆ. ಮೊದಲ ಗ್ರಾಮರ್ ಹೇಳ್ಕೊಡ್ತಾರ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಏನು ಅಂದರೆ ಮುಂದುವರಿಯೋದು, ತಿಂತಾನೆ ಇಡ್ತಾನೆ ಇರ್ತಾನೆ ರೊಕ್ಕನ ಜೀವನ ಪರ್ಯಂತ ಅಂತ ಅರ್ಥ. ಅಕ್ಕಿ ಅದರಲ್ಲೂ ನೀವು ಹೇಳಿದ್ನಲ್ಲ, ಉದುರು ಅನ್ನ ನಿಮಗೆ ಆರೋಗ್ಯಕ್ಕೆ ಭಾಳ ಕೆಟ್ಟದ್ದು ಮಾಡ್ತದೆ. ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಮೂಲವ್ಯಾಧಿ, ಆಮೇಲಿಂದ ಇನ್ನೂ ಅನೇಕ ತೊಂದರೆಗಳಿಗೆ ಕಾರಣ ಆಗ್ತದೆ. ಅನ್ನ ಸರಿಯಾಗಿ ಬೇಯಿಸದೆ ಹೋದರೆ. ಸುಮ್ಮನೆ ಅಲ್ಲ ನಾನು ಹೇಳೋದು, ನೀವು ಅದನ್ನು ಸೀರಿಯಸ್ ಆಗಿ ತಗೋಬೇಕು. ಮಕ್ಕಳಿಗಾದರೂ ಅನ್ನವನ್ನು ಚೆನ್ನಾಗಿ ಬೇಯಿಸ್ಕೊಂಡು ಊಟ ಮಾಡೋದನ್ನು ರೂಢಿ ಮಾಡಿಸಿ. ಈಗಿನಿಂದ ಅನ್ನವನ್ನು ಚೆನ್ನಾಗಿ ಬೇಯಿಸ್ಬೇಕು, ನೀರು ಉಣ್ಬೇಕು ಅನ್ನ. ಅಕ್ಕಿಯನ್ನು ಉಂಬುವನು ಹಕ್ಕಿ ಅಂತಾಗುವನು. ಆಮೇಲೆ ಏನಾಗತ್ತೆ, ಈ ಕಾರ್ಬೋಹೈಡ್ರೇಟ್ಸ್ ಯಾಕೆ ಹೆಚ್ಚು ಇಷ್ಟ ಆಗುತ್ತೆ ಅಂದರೆ, ಶರೀರ ಹೊಂದ್ಕೊಂಡ್ಬಿಟ್ಟಿದೆ ಜನ್ಮಾಂತರಗಳಿಂದ ಇದನ್ನೇ ತಿಂದು ತಿಂದು ತಿಂದು. ಜೊತೆಗೆ ಇದಕ್ಕೆ ವ್ಯಂಜನಗಳನ್ನು ಸೇರಿಸ್ತೀವಿ. ಸಾರು, ಪಲ್ಯ, ಈ ಪಲಾವ್ ಮಾಡಿದ್ರಂತೂ ಎಲ್ಲ ತರಕಾರಿಗಳು, ಎಣ್ಣೆ ಎಲ್ಲ ಹಾಕಿ ಚಂದ ಒಗ್ಗರಣೆ ಹಾಕಿ ಮಸ್ತ್ ಇರ್ತದೆ. ಉಪ್ಪಿಟ್ಟು ಪಲಾವ್ ಅಂದ್ರೆ ಯಾರಿಗೆ ಇಷ್ಟ ಆಗಲ್ಲ ರೀ. ಆಮೇಲೆ ಬುದ್ಧಿಜೀವಿಗಳು ಅಂತ ಏನಿದಿರಲ್ಲ, ಅಂದರೆ ಶ್ರಮ ಹೆಚ್ಚಿಗೆ ಇಲ್ಲದೆ ಇರತಕ್ಕಂಥವ್ರು ಬುದ್ಧಿಜೀವಿಗಳು ಯಾರ್ಯಾರು? ಮಾಸ್ತರ್ಗಳು, ಉಪನ್ಯಾಸಕರುಗಳು, ಸ್ವಾಮೀಜಿಗಳು, ಅಧಿಕಾರಿಗಳು, ವೈಟ್ ಕಾಲರ್ ಜಾಬ್ಸ್ ಅಂದ್ರೆ ಒಂಚೂರು ಕೊಳೆನೇ ಆಗೋದಿಲ್ಲ, ಡಾಕ್ಟರ್ಸ್, ಇವ್ರಿಗೆಲ್ಲ ಪೊಲೀಸರು ಎಲ್ಲಿ ಈಗೇನು ಕೊಳೆ ಮಾಡ್ಕೊಳ್ಳಲ್ಲ ಹೆಚ್ಚು. ಇವ್ರದೆಲ್ಲ ಯಾವ್ದ್ರೆ ಉಣ್ಣೋದು ಮಾತ್ರ ನಿಮಗಿಂತ ಜಾಸ್ತಿ, ರೈತರಿಗಿಂತ ಜಾಸ್ತಿ ಉಣ್ತಾರೆ. ಯಾಕೆಂದ್ರೆ ಒಳ್ಳೆ ಸಂಬಳ, ರುಚಿಯಾಗಿ ಮಾಡ್ತಾರೆ, ಮಸ್ತ್ ಹೊಡಿತಾರೆ. ಈಗ ಒಬ್ಬ ಲೆಕ್ಚರರು ಮಸ್ತಾಗಿ ಒಂದು 1/4 kg ಉಪ್ಪಿಟ್ಟು, 100 ಗ್ರಾಮ್ ಶಿರಾ ಎಲ್ಲ ತಿಂದು, ಒಂದು ದೊಡ್ಡ ಗ್ಲಾಸಲ್ಲಿ ಬೋರ್ಮಿಟ ಕುಡಿದು, ಉದ್ದಿನ ವಡೆ ತಿಂದು, ಕಾಲೇಜಿಗೆ ಹೋಗಿ ಪಾಠ ಮಾಡಕ್ಕೆ ಹೋದ್ರೆ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಅಂತ ಕಣ್ಮುಚ್ಚಿಬಿಡ್ತಾನೆ. ಗೊತ್ತಾಯ್ತಾ? ಕಷ್ಟದಿಂದ ಪಾಠ ಮಾಡ್ಬೇಕು ಅವಾಗ. ಅವ್ರ ಒಬ್ಬರಲ್ಲ ಪಾಪ, ಅವ್ರು ಪಾಠ ಮಾಡಲ್ಲ, ಆಫೀಸರ್ ಅವರು. ಹಾಗಾಗಿ ಅಂದ್ರೆ ಬಹಳ ಜನರ ಸಮಸ್ಯೆ ಇದು. ಕುರ್ಚಿ ಮೇಲೆ ಕೂತ್ಕೊಂಡು ನಿದ್ದೆ ಮಾಡ್ತಿರ್ತಾರೆ, ನೋಡಿದ್ದೀರಾ? 7 ಗಂಟೆಗೆ 8 ಗಂಟೆಗೆ ಎದ್ರೂ ಎಷ್ಟೋ ಜನ ಕ್ಲರ್ಕ್ಗಳು ನಿದ್ದೆ. ಅದಕ್ಕೆ ಚಾ ಗಂಟೆಗೆ ಯಾಕೆ ಚಾ ಕುಡಿದ್ರೆ ನಿದ್ದೆ ಹೋಗ್ಸೋಕ್ಕೋಸ್ಕರ ಚಾ. ಅವಾಗ ನಿದ್ದೆ ಹೋಯ್ತು, ಶುಗರ್ ಬಂತು, ಡೂಮ್. ಹೌದಾ? ಚಹಾ ಭಾಳ ಕುಡಿದ್ರೆ ನಿದ್ದೆ ಹೋಯ್ತು, ಆ್ಯಸಿಡಿಟಿ ಬಂತು, ನಿದ್ದೆ ಹೋಯ್ತು, ಪಿತ್ತ ಬಂತು. ಅದಕ್ಕೆ ನಾವಿಲ್ಲಿ ತಿಳ್ಕೊಬೇಕು, ಬುದ್ಧಿಜೀವಿಗಳಿಗೆ ಸಂಬಳ ಹೆಚ್ಚಿಗೆ ಕೊಡೋದು ಏನಕ್ಕೆ? ಮಾಸ್ತರ್ಗಳಿಗೆ, ಉಪನ್ಯಾಸಕರುಗಳಿಗೆ, ಈಗಂತೂ ಪ್ರೊಫೆಸರ್ಗಳಿಗೆ ಬಹಳ ಚೆನ್ನಾಗಿ ಸಂಬಳ ಕೊಡ್ತಾರೆ. ಯಾಕೆ ಅಂದರೆ ಮನೆ ಮೇಲೆ ಮನೆ ಕಟ್ಟಿ, ಅಪಾರ್ಟ್ಮೆಂಟ್ಸ್ ಕಟ್ಟಿ ಬಾಡಿಗೆ ಕೊಡಿ ಅಂತ ಅಲ್ಲ. ದ್ರಾಕ್ಷಿ, ಗೋಡಂಬಿ, ಸೇಬು ಹಣ್ಣು, ಬಾಳೆಹಣ್ಣು ದಿವಸ ತಿನ್ನಿರಿ. ಹಣ್ಣು ತಿಂದು ಮಕ್ಳಿಗೆ ಚಂದ ಪಾಠ ಮಾಡಿರಿ. ಯಾಕಂದರೆ ಒಬ್ಬ ಎಂಜಿನಿಯರ್ ತಪ್ಪು ಮಾಡಿದರೆ ಒಂದು ಬಿಲ್ಡಿಂಗ್ ಬೀಳ್ತದೆ ಅಲ್ವಾ, ಮತ್ತೆ ಬಿಲ್ಡಿಂಗ್ ಕಟ್ಸ್ಕೋಬೋದು. ಒಬ್ಬ ಮಿನಿಸ್ಟ್ರು ತಪ್ಪು ಮಾಡಿದರೆ 5 ವರ್ಷದಲ್ಲಿ ಅವನನ್ನು ಕೆಳಗಡೆ ಇಳಿಸಿ ಮತ್ತೊಬ್ಬ ಹೊಸ ಮಿನಿಸ್ಟ್ರನ್ನ ತರ್ಬೋದು. ಒಬ್ಬ ಶಿಕ್ಷಕ, ಒಬ್ಬ ಉಪನ್ಯಾಸಕ, ಒಬ್ಬ ಸ್ವಾಮೀಜಿ ತಪ್ಪು ಮಾಡಿದ್ರೆ ಇಡೀ ಪೀಳಿಗೆ ಹಾಳಾಗೋಗ್ಬಿಡುತ್ತೆ. ಮಕ್ಕಳಿಗೆ ನಾವು ಭವಿಷ್ಯ ಸರಿಯಾಗಿ ರೂಪಿಸದೆ ಹೋದರೆ, ಈಗ ನಾನು ನಿಮಗೆ ಸರಿಯಾಗಿ ಹೇಳ್ಕೊಡದೆ ಹೋದರೆ, ನೀವು ನನ್ನನ್ನು ನಂಬಿ ಬಂದಿದ್ದೀರಿ, ನಾನು ಏನೇನೋ ಹೇಳ್ಕೊಟ್ಬಿಟ್ಟು ಮಸ್ತ್ ಹೊಡೀರಿ, ಚೆನ್ನಾಗಿ ಮಲ್ಕೊಳ್ರಿ ಅಂತ ಹೇಳ್ಬಿಟ್ಟೆ ಅಂತ ಇಟ್ಕೊಳ್ಳಿ, ಏನು ಗತಿ ಆಗಬೇಕು? ಗುರುಗಳೇ ಹೇಳ್ಯಾರಪ್ಪ ಮಸ್ತ್ ಹೊಡೆಯೋದು. ಯಾರೋ ಒಬ್ಬ ಪುಣ್ಯಾತ್ಮ ಹೇಳಿದ್ದ, ಮಕ್ಕಳನ್ನು ಎಬ್ಬಿಸಬೇಡಿರಿ, 8 ಗಂಟೆಗೆ ಎದ್ರು ಎಬ್ಬಿಸಬೇಡಿ ಅಂತ ಹೇಳ್ಬಿಟ್ಟೆ. 8 ಗಂಟೆಗೆ ತನಕ ಮಲ್ಕೊಳ್ಳಿ, 9 ಗಂಟೆ ತನಕ ಮಲ್ಕೊಳ್ಳಿ, ಮಕ್ಕಳನ್ನ ಎಬ್ಬಿಸಬೇಡಿ ಅಂತ ಹೇಳ್ಬಿಟ್ಟ ಒಬ್ಬ ಪುಣ್ಯಾತ್ಮ. ಇಡೀ ಪೀಳಿಗೆ ಹಾಳಾಗ್ಬಿಡ್ತದೆ. ಅದಕ್ಕೆ ಬುದ್ಧಿಜೀವಿಗಳು ಬಹಳ ಎಚ್ಚರವಾಗಿರಬೇಕು, ಅವ್ರ ಆರೋಗ್ಯ ಚೆನ್ನಾಗಿಟ್ಕೋಬೇಕು. ಮಗುಗೆ ಹುಷಾರಿಲ್ಲದೆ ಹೋದ್ರೆ ತಾಯಿಗೆ ಔಷಧಿ ಕೊಡ್ತಿದ್ರು ಹಿಂದೆ, ಹೌದಲ್ರಿ ಡಾಕ್ಟ್ರೆ? ತಾಯಿಗೆ ಔಷಧಿ ಕೊಡ್ತಿದ್ರು ಮಗುಗೆ ಹುಷಾರಿಲ್ಲದೆ ಹೋದ್ರೆ. ಹಾಗೆ
ಸಮಾಜದ ಮುಖಂಡರು, ಶಾಲೆಯ ಶಿಕ್ಷಕರು, ಮಠಾಧೀಶರು, ಜ್ಞಾನಿಗಳಾದಂಥವರು ಸಮಾಜಕ್ಕೆ ರೋಗ ಬಂದ್ರೆ ನಾವು ಔಷಧಿ ತಗೋಬೇಕು. ನಾವು ಔಷಧಿ ತಗೋಬೇಕಂದ್ರೆ ಅರ್ಥ ನಾವು ಬೆಳಿಗ್ಗೆ ಬೇಗ ಏಳಬೇಕು. ಈಗ ನಾನೇ ಮಲ್ಕೊಂಡು ನೀವೆಲ್ಲ ಬೇಗ ಎದ್ದಳಿ ಯೋಗ ಮಾಡಿ ಅಂದರೆ ಇಷ್ಟು ಜನ ಖಂಡಿತ ಯೋಗಕ್ಕೆ ಬರ್ತಿರ್ಲಿಲ್ಲ. ನಾನು ಮೊದಲು ಎದ್ದೇಳಬೇಕು. ನಾನು ಮೊದಲು ಎದ್ದು ಹೇಳಿದರೆ ನಿಮಗೆ ಪ್ರಭಾವ ಆಗ್ತದೆ. ಆದ್ದರಿಂದ ನಾವು ತಿಳ್ಕೋಬೇಕು, ಪ್ರೋಟೀನಿಷಿಯಸ್ ಪದಾರ್ಥಗಳನ್ನು, ಹಣ್ಣು, ತರಕಾರಿಗಳು, ಕಾಯಿಗಳು, ಸೊಪ್ಪುಗಳು, ಬೇಳೆಕಾಳುಗಳು ಇಂತಹದ್ದನ್ನು ಬುದ್ಧಿಜೀವಿಗಳು ಹೆಚ್ಚಾಗಿ ತಿನ್ನಬೇಕು. ಕಾರ್ಬೋಹೈಡ್ರೇಟ್ಸ್ನ ಕಡಿಮೆ ಮಾಡಬೇಕು. ನಿಮಗೆ ಸಕ್ಕರೆ ಕಾಯಿಲೆ ಬಂದಾಗ ಡಾಕ್ಟ್ರ್ ಹತ್ರ ಹೋಗ್ತೀರಿ, ಸುಸ್ತಾಗ್ತಾ ಇದೆ, ಮೂತ್ರ ಯಾಕೋ ಉರಿತಾ ಇದೆ, ಮೇಲಿನ ಮೇಲೆ ಮೂತ್ರ ಬರ್ತಾ ಇದೆ, ಇವೆಲ್ಲ ಸಕ್ಕರೆ ಕಾಯಿಲೆ ಲಕ್ಷಣಗಳು. ಡಾಕ್ಟ್ರು ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಒಬ್ಬ ಒಳ್ಳೆ ಡಾಕ್ಟ್ರ್ ಆದ್ರೆ ಹೇಳ್ತಾನೆ, ನೀವು ಶುಗರ್ಗೆ ಸಮೀಪ ಇದ್ದೀರಿ, ಬಾರ್ಡರ್ ಲೈನಲ್ಲಿದೆ. ಒಬ್ಬ ಒಳ್ಳೆ ಡಾಕ್ಟ್ರ್ ಆದ್ರೆ ಏನು ಹೇಳ್ತಾನೆ ಗೊತ್ತಾ? ಇಷ್ಟು ದಿವಸ ನೀವು ರೊಟ್ಟಿಗೆ ಪಲ್ಯ ನಂಚ್ಕೊತಾ ಇದ್ರಿ, ಇನ್ಮೇಲೆ ಪಲ್ಯಕ್ಕೆ ರೊಟ್ಟಿ ನಂಚ್ಕೊಳ್ಳಿ ಅಂತ ಹೇಳ್ತಾರೆ ಡಾಕ್ಟ್ರು. ಒಬ್ಬ ಒಳ್ಳೆ ಡಾಕ್ಟರ್ ಹಿಂಗೆ ಹೇಳ್ತಾರೆ. ಮಕ್ಕಳೇ, ಪಲ್ಯಕ್ಕೆ ರೊಟ್ಟಿ ನಂಚ್ಕೊಳ್ಳೋದು ಅಂದ್ರೆ ಏನು? ಪಲ್ಯ ಜಾಸ್ತಿ. ಮತ್ತು ನಿಮ್ಮಂಗೆ ವಿಪರೀತ ಖಾರ ಹಾಕ್ಬಿಟ್ಟು ಮೆಣಸಿನಕಾಯಿ ಹಾಕ್ಬಿಟ್ರೆ ಪಲ್ಯ ಜಾಸ್ತಿ ತಿನ್ನೋಕ್ಕಾಗತ್ತಾ? ಹಾಕಬಾರ್ದು. ಪಲ್ಯಕ್ಕೆ ಜಾಸ್ತಿ. ಫಾರಿನರ್ಸ್ ಯಾಕೆ ಆರೋಗ್ಯವಾಗಿರ್ತಾರೋ ಅಷ್ಟು ದಪ್ಪ ಇದ್ರು ಅಂದರೆ ಅವರು ಬ್ರೆಡ್ಗಿಂತಲೂ ಹೆಚ್ಚು ಬಟರ್ ತಿಂತಾರೆ, ಬ್ರೆಡ್ಗಿಂತ ಹೆಚ್ಚು ಬೆಣ್ಣೆ ತಿಂತಾರೆ, ಪಲ್ಯ ತಿಂತಾರೆ, ತರಕಾರಿ ಸೂಪ್ ತಿಂತಾರೆ, ತರಕಾರಿಗಳ ಸಲಾಡ್ ತಿಂತಾರೆ. ಅವರು ಫ್ರೂಟ್ ಸಲಾಡ್, ವೆಜಿಟೇಬಲ್ ಸಲಾಡ್ ಅಂತ ಮಾಡಿಕೊಂಡು ಕಟ್ ಮಾಡಿಕೊಂಡು ತಿಂದಿದ್ದೆ. ನೀವು ಹಂಗಿಲ್ಲ, ಎಲ್ಲ ಕುದಿಸಿ ಬೇಯಿಸಿ ಸಮಾಧಿ ಮಾಡಿ, ಅರ್ಥ ಆಯ್ತಾ? ಸಾಯಿಸಿ ಹೊಟ್ಟೆಲ್ ಹೂತ್ ಹಾಕ್ಬಿಡ್ತೀರಿ, ಅದು ಕೊಳೆಯಕ್ಕೆ ಶುರು ಆಗ್ಬಿಡ್ತದೆ. ನರ್ಸ್ ಯಾಕೆ ಆರೋಗ್ಯವಾಗಿರ್ತಾರೋ ಅಷ್ಟು ದಪ್ಪ ಇದ್ರು ಅಂದರೆ ಅವರು ಬ್ರೆಡ್ಗಿಂತಲೂ ಹೆಚ್ಚು ಬಟರ್ ತಿಂತಾರೆ, ಬ್ರೆಡ್ಗಿಂತ ಹೆಚ್ಚು ಬೆಣ್ಣೆ ತಿಂತಾರೆ, ಪಲ್ಯ ತಿಂತಾರೆ, ತರಕಾರಿ ಸೂಪ್ ತಿಂತಾರೆ, ತರಕಾರಿಗಳ ಸಲಾಡ್ ತಿಂತಾರೆ. ಅವರು ಫ್ರೂಟ್ ಸಲಾಡ್, ವೆಜಿಟೇಬಲ್ ಸಲಾಡ್ ಅಂತ ಮಾಡಿಕೊಂಡು ಕಟ್ ಮಾಡಿಕೊಂಡು ತಿಂದಿದ್ದೆ. ನೀವು ಹಂಗಿಲ್ಲ, ಎಲ್ಲ ಕುದಿಸಿ ಬೇಯಿಸಿ ಸಮಾಧಿ ಮಾಡಿ, ಅರ್ಥ ಆಯ್ತಾ? ಸಾಯಿಸಿ ಹೊಟ್ಟೆಲ್ ಹೂತ್ ಹಾಕ್ಬಿಡ್ತೀರಿ, ಅದು ಕೊಳೆಯಕ್ಕೆ ಶುರು ಆಗ್ಬಿಡ್ತದೆ. ಒಂದು ತಮಾಷೆ ಹೇಳ, ತಮಾಷೆ ಅಲ್ಲ, ಅದು ಸತ್ಯ. ಈಗ ಒಂದು ಪದ್ಯ ಕೇಳಿರ್ಬೇಕು ನೀವೆಲ್ಲ, ಇಟ್ಟರೆ ಸಗಣಿಯಾದೆ, ಗೊತ್ತಾ? ಮತ್ತು ತುಂಬ್ರಿ, ಫಿಲ್ ಅಪ್ ದಿ ಬ್ಲ್ಯಾಂಕ್ಸ್. ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುರುಳಾದೆ, ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ, ನೀನಾರಿಗಾದೆಯೋ ಎಲೆ ಮಾನವ. ಯಾರು ಹೇಳಿದ್ದಿದೋ? ಆಕಳು ಹೇಳತ್ತಂತೆ. ಆಕಳಿಗೇನು ಕನ್ನಡ ಬರ್ತದೆ? ಆಕಳ ಮೇಲೆ ಹಾಕಿ ಇವನೇ ಹೇಳಿದ್ದು. ಯಾರೋ ಮನುಷ್ಯನೇ ಹೇಳಿದ್ದು. ಇದೇ ಇವನು ಶ್ರೇಷ್ಠತೆ. ಮನುಷ್ಯನ ಘನತೆ ಏನಂದ್ರೆ ತನ್ನ ತಪ್ಪು ಗೊತ್ತಾಗ್ತಾ ಇದೆ, ಅದಕ್ಕೆ ಒಬ್ಬೊಬ್ಬ ಕವಿಗಳು ಹುಟ್ಕೊಂತಾರೆ, ಬರೀತಾರೆ, ನಮ್ಮನ್ನು ತಿದ್ದುತ್ತಾರೆ. ಹೌದಾ? ಬಹಳ ಅದ್ಭುತ ಪದ್ಯ. ಮಕ್ಕಳೇ, ಹಸುಗಳು ಆಕಳುಗಳನ್ನೆಲ್ಲ ನೋಡಿದ್ದೀರ ನೀವು? ಗ್ಯಾರಂಟಿ. ಏನು ತಿಂತಾವವು? ಹುಲ್ಲು ತಿಂತವೆ, ಸೊಪ್ಪೆ ತಿಂತವೆ, ದಂಟು ತಿಂತವೆ, ಸಿಪ್ಪೆ ತಿಂತವೆ, ಹೌದಿಲ್ಲ? ಅವ್ಯಾವ ಇಡ್ಲಿ, ಪಡ್ಡು, ದ್ವಾಸಿ, ಕೇಕು, ಬ್ರೆಡ್ಡು, ಬಿಸ್ಕೆಟು ತಿಂದಿದವ? ಇಲ್ಲ. ತಿನ್ನಕ್ಕೆ ಕೊಡೋದಿಲ್ಲ ನೀವು ಅವಕ್ಕೆ. ಮತ್ತು ಕೊಡ್ಲು ಬೇಡ್ರಿ, ಒಳ್ಳೇದಲ್ಲ. ಮತ್ತು ಅವಕ್ಕೆ ಆರೋಗ್ಯಕ್ಕೆ ಒಳ್ಳೇದಲ್ಲ, ಗೊತ್ತಾಯ್ತಾ? ನೋಡಿ, ನಾವು ಭತ್ತ ತಗೊತೀವಿ, ಅವಕ್ಕೆ ಹುಲ್ಲು ಹಾಕ್ತೀವಿ. ನಾವು ಅಕ್ಕಿ ತಗೊತೀವಿ, ಅವಕ್ಕೆ ತೌಡು ಹಾಕ್ತೀವಿ. ನಾವು ಜೋಳ ತಗೊತೀವಿ, ಅವಕ್ಕೆ ದಂಟು ಹಾಕ್ತೀವಿ. ನಾವು ಬಾಳೆಹಣ್ಣು, ಮಾವಿನ ಹಣ್ಣು ತಿಂತೀವಿ, ಅವಕ್ಕೆ ಸಿಪ್ಪೆ ಎಸಿತೀವಿ, ಹೌದಾ ಇಲ್ವಾ? ನಮಗೆ ಬೇಡವಾದ ಕಸವನ್ನು ತಿಂದು ಅವು ನಮಗೇನು ಕೊಡ್ತವೆ? ಹಾಲು ಕೊಡ್ತವೆ, ಹೌದಾ ಇಲ್ವಾ? ನೋಡಿ, ಯೋಚನೆ ಮಾಡ್ಬೇಕು, ಹೌದಲ್ಲ? ಅವನು ನಮಗಿಂತ ಗಟ್ಟಿ ಇರ್ತಾವ, ನಮಗಿಂತ ಗಟ್ಟಿ ಇರ್ತಾವ. ಈ ಪದ್ಯ ಇದೆಯಲ್ಲ, ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುರುಳಾದೆ, ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ, ನೀನಾರಿಗಾದೆಯೋ ಎಲೆ ಮಾನವ. ಅದನ್ನು ಒಬ್ಬ ತಮಾಷೆ ಮಾಡ್ತಾರೆ, ಆರಾಮಿತ್ರ ಅಂತ ಹೇಳಿ ಒಬ್ಬ ಹಾಸ್ಯ ಲೇಖಕರು ತಮಾಷೆ ಮಾಡ್ತಾರೆ.
ನೀನಾರಿಗಾದೆಯೋ ಎಲೆ ಮಾನವ ಕ್ವಶನ್ ಮಾರ್ಕ್ ಇದೆಯಲ್ಲ, ಅವ್ರೇನ್ ಮಾಡ್ತಾರೆ ಗೊತ್ತಾ? ನೀ ಮುಂದಿಂದ ನೀ ನಾರಿಗಾದೆಯೋ ಎಲೆ ಮಾನವ, ಅಫರ್ಮೇಟಿವ್ ಮಾಡ್ಬಿಡ್ತಾರ ಗೊತ್ತಾಯ್ತಲ್ವಾ? ನೋಡಿ ಎಂತೆಂಥ ಅಷ್ಟರಲ್ಲಿ ನೋಡಿ ಎಂಥ ಅದ್ಭುತ, ಎಂಥ ಅದ್ಭುತ ನೋಡಿ ಅಲ್ವಾ? ಅದಕ್ಕೆ ನಾವಿಲ್ಲಿ ತಿಳ್ಕೊಬೇಕು. ಆಮೇಲೆ ಮಕ್ಳು ಇನ್ನೊಂದು ಹೇಳ, ಇದನ್ನ ಹೇಳಿದ್ರೆ ನೀವು ಗ್ಯಾರಂಟಿ ಬೇಕು ಅಂತೀರಿ. ಎಂಥ ಕೆಟ್ಟ ಸ್ವಾಮಿಗಳಿದಾರಪ್ಪ ಇವರು ಅಂತೀರಿ, ಗ್ಯಾರಂಟಿ ಅಂತೀರಿ, ನನಗೆ ಗೊತ್ತು. ಆದರೂ ಅನ್ರಿ ಪರವಾಗಿಲ್ಲ, ಸತ್ಯ ಮಾತ್ರ ಸತ್ಯನೇ ತಾನೆ. ಮಕ್ಕಳೇ ಗಮನ ಕೊಡ್ರಿ, ಎಲ್ಲ ಗಮನ ಕೊಡಿ, ದೊಡ್ಡವರು ಗಮನ ಕೊಡಿ, ತಾಯಂದ್ರೆ ಗಮನ ಕೊಡಿ. ಸ್ವಲ್ಪ ಬೇಜಾರು ಅನ್ನಿಸ್ತದೆ ನಿಮಗೆ, ಆದರೂ ಬೇಜಾರು ಮಾಡ್ಕೋಬೇಡಿ. ನೀವು ಯಾವಾದ್ರೂ ಸಗಣಿ ನೋಡಿ ಉಗ್ದಿದ್ದೀರನಪ್ಪ? ಸಗಣಿ ನೋಡಿ ಉಗ್ದಿದ್ದೀರಾ? ಅದೇ ಸಗಣಿ ನೋಡಿದರೆ ಅದು ಭಕ್ತಿಯಿಂದ ತಗೊಂಡು ಅದನ್ನು ಕುಳ್ಳು ಮಾಡಿ ಬೆನಕನ್ನು ಮಾಡಿ ಗಣಪತಿ ಮಾಡಿ ಅದಕ್ಕೆ ಹೂವಿಟ್ಟು ಪೂಜೆ ಮಾಡ್ತೀರಿ. ಅದೇ ನಿಮ್ಮ ಸಗಣಿ ನೋಡಿದರೆ ನೋಡಿದ್ರಲ್ಲ, ಬರೀ ನೆನೆಸ್ಕೊಂಡ್ರೆ ತೂ ಅನಿಸ್ತದೆ. ಅವುಗಳ ಸಗಣಿ ಹಂಗ್ಯಾಕೆ? ಯಾರಾದ್ರೂ ವಿಚಾರ ಮಾಡಿದ್ರೇನು? ಇಲ್ರಿ, ನಾವು ಅವೆಲ್ಲ ವಿಚಾರ ಮಾಡಂಗಿಲ್ಲ. ಎತ್ತೆತ್ತ ನೋಡಿದೊಡತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ಈಶಾವಾಸ್ಯಮಿದಂ ಸರ್ವಂ ಪೂರ್ಣಮದಃ ಪೂರ್ಣಮಿದಂ ಹಿರಣ್ಮಯನ ಪಾತ್ರೇಣ. ಇವನ್ನೆಲ್ಲ ನಾವು ವಿಚಾರ ಮಾಡ್ಬೇಕು. ನೀವೇ ಕೆಟ್ಟ ಸ್ವಾಮಿಗಳಪ್ಪ, ಇದೇನು ಸಗಣಿ ಇದೆಲ್ಲ ಹೇಳ್ತೀರಿ? ಹೌದಾ ಇಲ್ವಾ? ವಿಚಾರ ಮಾಡೇ ಇಲ್ಲ. ಎಲ್ಲರ ಸಗಣಿನೂ ಹಿಂಗೇನೆ, ಇನ್ಕ್ಲೂಡಿಂಗ್ ಸ್ವಾಮೀಜಿ ಆಲ್ಸೋ. ಮತ್ತಿನ್ನೇನು ಅವ್ರೇನು ಮತ್ತೆ ಹಣ್ಣು ಮತ್ತೆ ಇದೇನೇ ತಿಂತಾರೆ? ಮಸ್ತ್ ಹೋಳಿಗೆ ಹೊಡೆದು ಏನು ಗತಿ ಆಗ್ಬೇಕ್ರಿ ನಮ್ಮ ಆರೋಗ್ಯ? ನಮ್ಮ ಆರೋಗ್ಯ ಎಲ್ಲಿ ಕೆಟ್ಟಿದೆ ಅಂತ ಗೊತ್ತಾಯ್ತಾ? ಎಲ್ಲ ಕುದಿಸಿ ಬೇಯಿಸಿ ಹುರಿದು ಕರೆದು ಹೆಣ ಮಾಡಿ ತುಂಬಿದ್ದು. ಅದಕ್ಕೆ ಒಬ್ಬ ಇಂಗ್ಲಿಷ್ ಲೇಖಕ ಹೇಳ್ತಾನೆ, ಮಾಂಸಾಹಾರಿಯ ಹೊಟ್ಟೆ ಅಂದರೆ ಸ್ಮಶಾನ ಅಂತೆ. ಮಾಂಸಾಹಾರಿಯ ಹೊಟ್ಟೆ ಅಂದರೆ ಸ್ಮಶಾನ, ಸಸ್ಯಾಹಾರಿಯ ಹೊಟ್ಟೆ ಅಂದರೆ ಗೊಬ್ಬರದ ಗುಂಡಿ. ಸಸ್ಯಾಹಾರಿ ಹೊಟ್ಟೆ ಅಂದರೆ ಗೊಬ್ಬರದ ಗುಂಡಿ. ಅದಕ್ಕೆ ಗೊಬ್ಬರದ ಗುಂಡಿ ಮಾಡ್ಕೋಬೇಡಿ, ಸ್ಮಶಾನ ಅಂತೂ ಮಾಡ್ಕೋಬೇಡಿ. ಗೊಬ್ಬರದ ಗುಂಡಿನೂ ಎಷ್ಟು ಬೇಕೋ ಅಷ್ಟೇ ತಿಂದರೆ, ಸರಿಯಾಗಿ ಜೀರ್ಣ ಆದರೆ ಅದು ಗೊಬ್ಬರದ ಗುಂಡಿ ಅಲ್ಲ. ಕಾರ್ಬೋಹೈಡ್ರೇಟ್ಸ್ ಅಂದರೆ ಶರ್ಕರ ಪಿಷ್ಟ ಬಹಳ ಅಗತ್ಯ ನಮ್ಮ ಶರೀರಕ್ಕೆ. ಆದರೆ ಈ ಶರ್ಕರ ಪಿಷ್ಟ ಹೇಗಪ್ಪ ಅಂದರೆ, ಹಿಂದಿನ ಕಾಲದಲ್ಲಿ ಒಲೆ ಉರಿಸ್ತಿದ್ರು, ಗೊತ್ತಾ ನಿಮಗೆ? ಒಲೆ ಉರಿಸುವಾಗ ನಿಮಗೆ ಈಗಿನ ಹುಡುಗರಿಗೆ ಗೊತ್ತಿಲ್ಲ, 2 ಥರ ಕಟ್ಟಿಗೆ ಇರ್ತಿದ್ವು, 2 ಥರ ಸೌದೆ ಇರ್ತಿದ್ವು. ತಾಯಿಂದ ನಿಮಗೆ ನೆನಪಿರ್ಬೇಕು, ಒಂದು ದೊಡ್ಡ ಕಟ್ಟಿಗೆ, ದಪ್ಪ ಕಟ್ಟಿಗೆ, ಬೆಂಕಿ ಹಚ್ಚುವಾಗ ಅದನ್ನು ಬಳಸ್ತಿರ್ಲಿಲ್ಲ. ಇನ್ನೊಂದು ಥರ ಕಟ್ಟಿಗೆ ಇರ್ತಿತ್ತು, ಪುರುಳೆ ಅಂತೇಳಿ. ಪುರುಳೆ ಅಂತಾರೆ ಅದಕ್ಕೆ. ಈ ತೆಂಗಿನ ಗರಿ, ಒಣಗಿದ ಗರಿ ಮತ್ತು ಪುರುಳೆ ಮತ್ತು ಈ ಸಣ್ಣದು ಈ ಬೇಲಿ ಸಂದಿ ಎಲ್ಲ ಸಿಕ್ಕುತ್ತಲ್ಲ, ಅಂಥದ್ದು ಒಣಗಿದ ಕಟ್ಟಿಗೆ ತಗೊಳ್ಳೋರು, ಲಂಗ್ಟಾನು ಮತ್ತು ಬೇರೆದೆಲ್ಲ ತೊಗೊಂಡು ಹಚ್ಚೋರು. ಅದೇನಾಗ್ತಿತ್ತು ಅಂದ್ರೆ ಪರ ಉರಿದೋಗ್ಬಿಡ್ತಿತ್ತು, ಬೇಗ ಉರಿತಿತ್ತು. ಈ ದೊಡ್ಡ ಕಟ್ಟಿಗೆ, ದಪ್ಪ ಕಟ್ಟಿಗೆ ಏನಿರ್ತದಲ್ಲ, ಅದು ನಿಧಾನವಾಗಿ ಉರಿತಿತ್ತು. ಹಂಗೆ ಈ ನಮ್ಮ ಆಹಾರ ಪದಾರ್ಥದಲ್ಲೂ ಕೂಡ ಈ ಕಾರ್ಬೋಹೈಡ್ರೇಟ್ಸ್ ಅಂತ ಏನಿದೆಯಲ್ಲ, ಅದು ಪರ ಹುರಿದೋಗ್ಬಿಡುತ್ತೆ. ಗೊತ್ತಾಯ್ತಲ್ವಾ ನಾನು ಹೇಳಿದ್ದು? ಅರ್ಥ ಆಯ್ತಾ ಉದಾಹರಣೆ ನಿಮಗೆ? ಈ ಕಾರ್ಬೋಹೈಡ್ರೇಟ್ಸ್ ಏನಿದೆಯಲ್ಲ, ರೊಟ್ಟಿ, ಚಪಾತಿ ಅಥವಾ ಉಪ್ಪಿಟ್ಟು, ದೋಸೆ, ಇಡ್ಲಿ, ಇದೆಲ್ಲ ಹೆಂಗೆ ಅಂದರೆ ಪುರುಳೆ ಇದ್ದಂಗೆ ಪರ ಹುರಿದೋಗ್ಬಿಡ್ತದೆ. ಬೆಳಗ್ಗೆ ತಿಂದಿದ್ದು ಮತ್ತೆ ಮಧ್ಯಾಹ್ನಕ್ಕೆ ಬೇಕು, ಮಧ್ಯಾಹ್ನ ತಿಂದ್ರೆ ರಾತ್ರಿಗೆ ಬೇಕು. ಆದರೆ ತುಪ್ಪ, ಎಣ್ಣೆ, ಬೆಣ್ಣೆ, ಹಾಲು, ಮೊಸರು ಮತ್ತು ಹಣ್ಣುಗಳಲ್ಲಿ ಸಿಗ್ತಕ್ಕಂತಹ ವಿಟಮಿನ್ಸು, ಪ್ರೋಟೀನ್ಸು, ಬೇಳೆಕಾಳುಗಳಲ್ಲಿ ಸಿಗ್ತಕ್ಕಂಥದ್ದು, ಇದೆಲ್ಲ ನಿಧಾನವಾಗಿ ಜೀರ್ಣ ಆಗ್ತಕ್ಕಂಥದ್ದು. ಅರ್ಥ ಆಯ್ತಲ್ವಾ? ಸ್ವೀಟು ಇದೆಲ್ಲ ನಿಧಾನವಾಗಿ ಜೀರ್ಣ ಆಗ್ತಕ್ಕಂಥದ್ದು. ಇದು ಕಟ್ಟಿಗೆ ಇದ್ದಂಗೆ, ದೊಡ್ಡ ಕಟ್ಟಿಗೆ, ದಪ್ಪ ಕಟ್ಟಿಗೆ ಇದ್ದಂಗೆ. ಈಗಿನ ಜನ, ನಾನು ನೆನ್ನೆ ಹೇಳಿದ್ನಲ್ಲ, ನಿಮ್ಮ ಡಯಟ್ ಬೆಳಿಗ್ಗೆ ಇಡ್ಲಿ, ದೋಸೆ, ಚಿತ್ರಾನ್ನ, ವಡೆ, ಆಮೇಲೆ ಉಪ್ಪಿಟ್ಟು, ಈ ಥರದ್ದು. ಅದರಲ್ಲೂ ಹೆಚ್ಚಾಗಿ ಇಡ್ಲಿ ದೋಸೆ ಯಾವುದರಿಂದ ಮಾಡ್ತಾರೆ ಮಕ್ಕಳೇ? ಪಡ್ಡು ಯಾವುದರಿಂದ ಮಾಡ್ತಾರೆ?
ಅಕ್ಕಿನೇ. ಚಿತ್ರಾನ್ನ ಅಕ್ಕಿ, ಪಲಾವ್ ಅಕ್ಕಿ, ಮಧ್ಯಾಹ್ನ ಅನ್ನ ಸಾರು ಅಕ್ಕಿ, ಸಾಯಂಕಾಲಕ್ಕೆ ಮತ್ತೆ ಅನ್ನ ಸಾರು ಅಕ್ಕಿ, ಪುಳಿಹೊಗರೆ ಅಕ್ಕಿ. ಇನ್ನು ನೀವು ಉತ್ತರ ಕರ್ನಾಟಕದವ್ರು ಪರವಾಗಿಲ್ಲ, ಒಂದೊತ್ತಾದ್ರೂ ರೊಟ್ಟಿ ತಿಂತೀರಿ. ಆ ಕಡೆ ದಾವಣಗೆರೆ ದಾಟಿ ಶಿವಮೊಗ್ಗ ಮಲೆನಾಡು ಕಡೆಗೆ ಹೋಗ್ಬಿಟ್ರೆ, ಈ ಕಡೆ ಶಿರ್ಸಿ ಮೇಲಕ್ಕೆ ಹೋಗ್ಬಿಟ್ರೆ, ಮಂಗಳೂರು ಕಡೆ ಹೋದ್ರೆ ಸರ್ವಂ ಅಕ್ಕಿಮಯಂ, ಎಲ್ಲದೂ ಅಕ್ಕಿಲೆ. ಇನ್ನು ಹಬ್ಬದ ಊಟ ಇದ್ದಾಗ ನೋಡ್ಬೇಕ್ರಿ, ಹಬ್ಬದ ಊಟ ಇದ್ದಾಗ ಪಲಾವ್, ಮೊಸರನ್ನ, ಸಿಹಿ ಅನ್ನ, ಹುಳಿ ಅನ್ನ, ದೋಸೆ, ಕಡುಬು, ಅಕ್ಕಿ ಉಗ್ಗಿ, ಮತ್ತದು ಪಾಯಸನೂ ಅಕ್ಕಿ ಪಾಯಸನೇ, ಅಕ್ಕಿ ಪಾಯಸ. ಆಮೇಲೆ ಹಪ್ಪಳ ಸಂಡಿಗೆ ಯಾವ್ದ್ರದ್ದು, ಅದು ಅಕ್ಕಿದೆ. ಅದಕ್ಕೆ ನಾನು ಆ ಕಡೆ ತಾಯಂದ್ರಿಗೆ ತಮಾಷೆ ಮಾಡ್ತಿದ್ದೆ, ಅಕಸ್ಮಾತ್ ನಿಮಗೇನಾದ್ರು ಪಲ್ಯ ಚಟ್ನಿನೂ ಅಕ್ಕಿಲೇ ಮಾಡಕ್ ಬಂದಿದ್ರೆ ಅದನ್ನು ಅಕ್ಕಿದೆ ಮಾಡ್ಬಿಡ್ತಿದ್ರೆ ಸಕ್ಕರೆ ಕಾಯಿಲೆ ಜಲ್ದಿ ಬರ್ಸ್ಕೊಂತ ಇದ್ರಿ. ಅಕ್ಕಿಯನ್ನು ಉಂಬುವನು ಹಕ್ಕಿಯಂತಾಗುವನು, ಸಿಕ್ಕು ರೋಗದಲ್ಲಿ ವೈದ್ಯನಿಗೆ ರೊಕ್ಕವನು, ಇಕ್ಕುತ್ತಲಿರುವ ಸರ್ವಜ್ಞ. ಆದ್ದರಿಂದ ಅಕ್ಕಿ ಪದಾರ್ಥಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಕಡಿಮೆ ಮಾಡಿ. ಅಕ್ಕಿ ಉಣ್ಣೋದೇ ಆದರೆ ಅನ್ಪಾಲಿಶ್ಡ್ ರೈಸ್, ಕೆಂಪಕ್ಕಿ, ಪಾಲಿಶ್ ಮಾಡಲಾರ್ದೆ ಇರ್ತಕ್ಕಂತಹ ಅಕ್ಕಿಯನ್ನ ನಾವು ತಗೋಬೇಕು. ಕುಚ್ಚಲಕ್ಕಿ ಅಂತ ಆ ಕಡೆ ಮಂಗಳೂರು ಕಡೆ ಸಿಗುತ್ತೆ. ನಿಮ್ದು ಕೂಡ ಅಷ್ಟೇ. ಈ ಕಡೆ ಬೆಳೆಯೋ ಭತ್ತ, ಈ ಭತ್ತನೇ ಇಲ್ವಲ್ಲ ಈ ಸಾರಿ, ಗೊಂಜಾಳ, ಸೋಯಾಬೀನು. ಅಕಸ್ಮಾತ್ ಭತ್ತ ಬೆಳೆದ್ರು ಸುಮ್ಮನೆ ಮೇಲಿನ ಸಿಪ್ಪೆ ಅಷ್ಟೇ ಕುಟ್ತಿದ್ರಲ್ಲ, ಹಾಗೆ ಮೇಲಿನ ಸಿಪ್ಪೆ ತೆಗ್ಸಿದ್ರೆ ಸಾಕು, ಕಲರ್ ನೋಡಬೇಡಿ. ಅದಕ್ಕೆ ಸ್ವಲ್ಪ ನೀರು ಹೆಚ್ಚಾಕ್ಬೇಕಾಗತ್ತೆ, ಚೆನ್ನಾಗಿ ಕುದಿಸ್ಬೇಕಾಗತ್ತೆ, ಮಿಜಿ ಮಿಜಿ ಆಗ್ತದೆ. ಮಿಜಿ ಮಿಜಿ ಆದ್ರೆ ಬಹಳ ರುಚಿ ಇರ್ತದೆ ಅನ್ನ. ಉಪ್ಪು ಹಾಕ್ಬಿಡ್ರಿ ಅದಕ್ಕೆ, ಅನ್ನಕ್ಕೊಂದು ಸ್ವಲ್ಪ ಕುದಿಯುವಾಗ ಉಪ್ಪು ಹಾಕ್ಬಿಟ್ರೆ, ಈಗ ಉಪ್ಪು ಹಾಕಕ್ಕೂ ಬರಂಗಿಲ್ಲ, ಮೊದಲೇ ಹಾಕೇ ಇಡ್ಬೇಕು, ಯಾಕೆ ಕುಕ್ಕರ್ ಅಲ್ಲ. ಒಮ್ಮೆ ಸೀಲ್ಡ್ ಮಾಡಿ ಇಟ್ಬಿಟ್ರೆ ಅದು ವಿಷಲ್ ಹಾಕೋ ತನಕ ನೀವು ಸುಮ್ಮನೆ ಆರಾಮ್ ಟಿವಿ ನೋಡ್ಕೊಂತಿರ್ಬೋದು. ಹೌದಲ್ಲ, ಚಿಂತೆನೇ ಇಲ್ಲ. ಮತ್ತೆ ಎಷ್ಟು ವಿಷಲ್ ಆಯ್ತು ಅನ್ನೋದು ಮರ್ತು ಹೋಗ್ಬಿಡುತ್ತೆ. ಹೌದಾ? ಅದಕ್ಕೆ ಅಕ್ಕಿ ಪದಾರ್ಥಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಅವಾಯ್ಡ್ ಮಾಡಿ, ಕಡಿಮೆ ಮಾಡಿ. ಬಿಡಕ್ಕಂತೂ ಆಗಲ್ಲ, ಬಿಡುವ ಅಗತ್ಯವೂ ಇಲ್ಲ. ಮತ್ತೆ ಶುಗರ್ ಬಂದಂಥವ್ರಂತೂ ಅಕ್ಕಿ ಪದಾರ್ಥ ಕಡಿಮೆ ಮಾಡಿ ಅಂತ ಡಾಕ್ಟ್ರೇ ಹೇಳ್ಬಿಡ್ತಾರೆ, ಡಾಕ್ಟ್ರನೇ ಹೇಳ್ತಾರೆ. ಇನ್ನು ಅಕ್ಕಿ ಬಿಟ್ರೆ ಇಲ್ಲಿ ಹೆಚ್ಚು ಬಳಸ್ತಕ್ಕಂಥ ದವಸ ಧಾನ್ಯ ಯಾವುದು? ಜೋಳ. ಬಹಳ ಒಳ್ಳೇದು ಅಂತ ಸರ್ವಜ್ಞ. ಜೋಳವನ್ನು ತಿಂಬುವನು ತೋಳದಂತಾಗುವನು. ಮಕ್ಕಳೇ, ನೀವ್ಯಾರು ತೋಳದಂಗಿಲ್ಲ. ಎಲ್ಲ ನೋಡ್ತೀನಿ, ನನ್ನ ಕೈಯಾಗ ಒಂದೇಟ್ ಬೆನ್ನ ಮೇಲೆ ಚಪ್ಪರಿಸಿದ್ರೆ ಸಾಕು, ಹೂವು ಒಂದು ಅಂತಿರ್ತಾವ. ಗಟ್ಟಿನೇ ಇಲ್ಲ ಹುಡುಗರು ಈಗ, ಅಲ್ವಾ? ಜೋಳವನ್ನು ತಿಂಬುವನು ತೋಳದಂತಾಗುವನು. ಮುಂದಿಂದು ಯಾರಿಗಾರು ಗೊತ್ತಿದೆಯಾ? ಗೊತ್ತಿಲ್ಲಲ್ಲ, ಪರವಾಗಿಲ್ಲ. ಕೆಲವ್ರು ಏನ್ ಮಾಡ್ಬಿಡ್ತಾರೆ, ರಾಗಿಯನ್ನು ಉಂಬುವನು ನಿರೋಗಿ ಆಗುವನು ಅಂದ್ಬಿಟ್ಟು ಸೇರಿಸ್ಬಿಡ್ತಾರೆ. ಅದು ಬೇರೆ ವಚನ ಇದೆ. ಜೋಳವನ್ನು ತಿಂಬುವನು ತೋಳದಂತಾಗುವನು, ಬೆಲ್ಲ ಬೇಳೆಯನ್ನುಂಬುವನು ಬಹುಕಾಲ ಬಾಳನೆಂದರಿಗೂ ಸರ್ವಜ್ಞ. ಬೆಲ್ಲ ಬೇಳೆ ಅಂದ್ರೆ ಕರ್ಚಿಕಾಯಿ, ಕರ್ಗಡುಬು, ಹೋಳಿಗೆ, ಈ ತರ ಬೇಳೆ ಬೆಲ್ಲ ಬೆರೆಸಿ ಮಾಡ್ತಕ್ಕಂಥ ಸ್ವೀಟ್, ಸಿಹಿ ಪದಾರ್ಥಗಳನ್ನ ದಿವಸ ತಿಂದ್ರೆ ಅವನು ಬಹಳ ದಿವಸ ಬದುಕಲ್ವಂತೆ. ಮತ್ ನಿಮ್ ಮನೆಗೆ ಗುರುಗಳು ಬಂದ್ರೆ, ಸ್ವಾಮಿಗಳು ಬಂದ್ರೆ, ಪೂಜೆಗೆ ಬಂದ್ರೆ ಏನ್ ಮಾಡ್ತೀರಿ? ಎಲ್ಲ ಕಡೆ ನೋಡ್ತೀನಿ, ಇಡೀ ಕರ್ನಾಟಕದಲ್ಲಿ ಎಲ್ಲೇ ಕೇಳ್ರಿ, ಮನೆಗೆ ಗುರುಗಳು ಬರ್ತಾ ಇದ್ದಾರೆ ಅಂದ್ರೆ ಏನು? ಹೋಳಿಗೆ, ಕರ್ಗಡಬು, ಕೊಚ್ಚಿದ ಕಡುಬು, ಒಟ್ಟು ಬೇಳೆ ಬೆಲ್ಲದ್ದೇ ಸಿಹಿ. ಈಗ ಸಕ್ಕರೆ ಬೇರೆ, ಈಗ ಸಕ್ಕರೆ ಸಿಹಿ. ಸಕ್ಕರೆ ಅಂದ್ರೆ ಬಿಳಿ ವಿಷ ಅಂತಾರೆ ಇವಾಗ, ವೈಟ್ ಪಾಯ್ಸನ್ ಅಂತಾರೆ ಪ್ರಕೃತಿ ಚಿಕಿತ್ಸೆ ಒಳಗೆ. ಒಂದು ಘಟನೆ ಹೇಳ್ತೀನಿ, ನಡೆದ ಘಟನೆ ಹೇಳ್ತೀನಿ ನಿಮಗೆ. ಮಕ್ಕಳೇ, ನೀವು ತಿಳ್ಕೊಳ್ಳಿ, ಎಲ್ಲರೂ ತಿಳ್ಕೊಳ್ಳಿ. ಗುರುಗಳಿಗೆ ಹೋಳಿಗೆಗೆ ಒತ್ತಾಯ ಮಾಡಬೇಡಿ. ಆದ್ರೆ ವಿಚಿತ್ರ ಅಂದ್ರೆ ಗುರುಗಳೇ ಹೇಳಿ ಹೋಳಿಗೆ ಮಾಡಿಸ್ಕೊಳ್ಳೋರ ಸಂಖ್ಯೆನೂ ಇದೆ. ಅವ್ರಿಗೆ ಹೋಳಿಗೆ ತಿನ್ಲಿಲ್ಲ ಅಂದ್ರೆ ಹಳಹಳಿ. ನಿಮ್ಮ ಗುರುಗಳು ಹೆಂಗದ್ರ ನನಗೆ ಗೊತ್ತಿಲ್ಲ, ಮತ್ತೆ ನಾನಿನ್ನೂ ಕೇಳಿಲ್ಲ. ಹೋಳಿಗೆ ಇಲ್ದಿದ್ರೆ ಹಳಹಳಿ. ಒಬ್ಬರಿಗೆ ಸಕ್ಕರೆ ಕಾಯಿಲೆ ಇದ್ರು ಇನ್ಸುಲಿನ್ ಚುಚ್ಕೊಂಡ್ರು ಹೋಳಿಗೆ ತಿನ್ಬೇಕಂತಾರೆ. ಏನ್ ಮಾಡ್ಬೇಕು? ಹೀಗೆ ನನ್ನ ಹತ್ರ ಒಬ್ಬ ಹುಡುಗ ಬಂದಿದ್ದ, ಒಂದು 12-13 ವರ್ಷದ ಹಿಂದೆ ನನ್ನ ಹತ್ರ ಒಬ್ಬ ಹುಡುಗ ಬಂದಿದ್ದ. ಆ ಕಡೆ ಹುನಗುಂದ ತಾಲೂಕ್ನವನಲ್ಲಿ ಜಾಲಕಾಮಲ್ ದಿನ್ನಿ ಅಂತ ಒಂದು ಊರೈತಿ. ಆ ಕಡೆ ದಿನ್ನಿಗಳು ಬಹಳ.
ದಿನ್ನಿ ಅಂದ್ರೆ ದಿಣ್ಣೆ ತ್ಯಾವರು ಅಂತಿರಲ್ಲ, ಆ ಥರ ಊರುಗಳಿಗೆ ಹೆಸರಿಟ್ಟಾರ. ಅಲ್ಲಿಂದ ಒಬ್ಬ ಹುಡುಗ ಬಂದಿದ್ದ, ಗವಾಯಿಗಳ ಆಶ್ರಮಕ್ಕೆ ಬಂದಿದ್ದ. ಅವನು ಪುಟ್ಟಾಯಚವ್ರ ಹತ್ರ ಬಂದವನು. ಕೊನೆಗೆ ನನ್ನ ಸುದ್ದಿ ಕೇಳಿ ಪ್ರಭುಲಿಂಗಲೀಲೆ ಕಲಿಬೇಕು ಅಂತ ನನ್ನ ಹತ್ರ ಬಂದ. ಆ ಹುಡುಗ 7ನೇ ಕ್ಲಾಸ್ ಮುಗಿಸಿ ಬಂದಿದ್ದ. 7ನೇ ಕ್ಲಾಸ್ ಮುಗಿಸೋದ್ರೊಳಗೆ ಅವನಿಗೊಂದು ಕಾಯಿಲೆ ಶುರು ಆಗ್ಬಿಟ್ಟಿತ್ತು. ಅದಕ್ಕೆ ಬಂದಿದ್ದ ಅವನು ಮೋಸ್ಟ್ಲಿ. ಏನ್ ಕಾಯಿಲೆ ಅಂತಂದ್ರೆ ಇದ್ದಕ್ಕಿದ್ದಂಗೆ ಬಿದ್ದೋಗ್ಬಿಡ. ಅವನು ಮಾತಾಡ್ತಾ ನಿಂತಿರ್ತಿದ್ದ, 1 ಸೆಕೆಂಡಲ್ಲಿ ಅನ್ಕಾನ್ಶಿಯಸ್ ಪ್ರಜ್ಞೆ ಕಳ್ಕೊಂಡು ಕೆಳಗಡೆ ಬಿದ್ಬಿಡ. ಅವನು ಮತ್ತೆ ಎದ್ದೇಳವನು. ಅವನು ನಾನು ಬಿದ್ದ ಅಂತ ಗೊತ್ತಾಗದ. ಏನು ಫಿಟ್ಸ್ ಅಲ್ಲ, ಅದು ಮೂರ್ಛೆ ರೋಗ ಅಲ್ಲ, ಒಟ್ಟು ಬೀಳ್ತಿದ್ದ. ಏನು ಅಂತ ಹೋಗಿ ಡಾಕ್ಟರ್ ಹತ್ರ ಚೆಕ್ ಮಾಡಿಸಿದ್ರೆ ಅವನಿಗೆ ಹಾರ್ಟ್ ಪ್ರಾಬ್ಲಮ್ ಶುರು. ಹೃದಯ ತೊಂದರೆ. ಆ ವೇಳೆಗೆ 14 ವರ್ಷದ ಹುಡುಗನಿಗೆ ಹೃದಯ ತೊಂದರೆ ಶುರು ಆಗ್ಬಿಟ್ಟಿದೆ. ಕೊನೆಗೆ ನನಗೆ ಆಶ್ಚರ್ಯ ಆಯ್ತು. ಅವ್ನು ನೋಡಕ್ಕೆ ಚೆನ್ನಾಗಿದ್ದಾನೆ, ಉದ್ದಕ್ಕೆ ಅಂತ ಏನು ತೀರಾ ಸ್ವರ್ಗ ಇರಲಿಲ್ಲ ಹುಡುಗ, ಚೆನ್ನಾಗಿದ್ದಾನೆ. ಆದರೆ ಹೃದಯದ ರೋಗ ಶುರುವಾಗಿದೆ. ಯಾಕೆ ಶುರುವಾಯಿತು? ನಾನು ಸಾಮಾನ್ಯವಾಗಿ ಕಾಯಿಲೆ ಕಂಡುಹಿಡಿಬೇಕಾದ್ರೆ ಮೇಲ್ಮೇಲೆ ಅಥವಾ ರಿಪೋರ್ಟ್ಸ್ ಏನು ನೋಡಲ್ಲ. ನಿಮ್ಮ ಡಾಕ್ಟರ್ಗಳ ರಿಪೋರ್ಟ್ ನಮಗೆ ಬೇಡವೇ ಬೇಡ. ಅವನ ಜೊತೆ ಮಾತಾಡಕ್ಕೆ ಶುರು ಮಾಡಿದೆ. ಏನಪ್ಪ, ಏನು ಸಮಾಚಾರ, ಏನು ನಿಮ್ಮ ಮನೇಲಿ ಹೆಂಗೆ, ತಾಯಿ ತಂದೆ ಏನು, ಎಷ್ಟು ಜನ ಮಕ್ಕಳು ನೀವು, ಎಲ್ಲ ಕಥೆ ಹೇಳಕ್ಕೆ ಶುರು ಮಾಡಿದೆ. ಅವನ ಹೆಸರು ಸಂಗಮೇಶ ಅಂತ ಹೇಳಿ. ಅವನು ಹುಟ್ಟೋ ಹೊತ್ತಿಗೆ ಅವ್ರ ತಾಯಿಗೆ ಹುಟ್ಟಿದ ಮಕ್ಕಳೆಲ್ಲ ಸಾಯ್ತಾ ಇದ್ವು ಅಂತೆ. ಹುಟ್ಟಿದ ಕೂಡಲೇ 3 ದಿವಸಕ್ಕೋ 4 ದಿವಸಕ್ಕೋ 5 ದಿವಸಕ್ಕೋ 10 ತಿಂಗಳು ತುಂಬದ್ರೊಳಗೆ ಸತ್ತು ಬಿಡೋದು. ಈ ಥರ ಒಂದು 3-4 ಮಕ್ಕಳು ಸತ್ತುಬಿಟ್ಟು ಆ ತಾಯಿಗೆ ತುಂಬ ನೋವಾಯಿತು. ಅದಕ್ಕೆ ಮನೆ ದೇವ್ರಿಗೆ ಹರಸ್ಕೊಂಡ್ಲಾಕೆ. ಅವ್ರ ಮನೆ ದೇವರು ಕೂಡಲ ಸಂಗಪ್ಪ ಅವ್ರಿಗೆ ಸಮೀಪ. ಸಂಗಮನಾಥಂಗೆ ಹರಸ್ಕೊಂಡ್ಲು, ದೇವರೇ ನನಗೆ ಈಗ ಹುಟ್ಟುವ ಮಗು, ಅಂದ್ರೆ ಗರ್ಭಿಣಿ ಇದ್ಲಾಕೆ, 5ನೇ ಮಗು ಇವನು, ನನಗೀಗ ಹುಟ್ಟುವ ಮಗು ಅವನು ಗಂಡು ಮಗು ಆದರೆ ಮತ್ತು ಉಳಿದ್ರೆ ನಿನ್ನ ಹೆಸರೇ ಇಡ್ತೀನಿ ಅಂತ ಹರಸ್ಕೊಂಬಿಟ್ಲು. ಈ ನಮ್ಮ ದೇವ್ರುಗಳು ಹೆಂಗದವ್ರು ಅಂದ್ರೆ ನಿಮ್ಮಂಗೆ ಅವಕ್ಕೂ ಆಸೆ ಬಹಳ. ಅವನು ಸಂಗಮನಾಥಂಗೆ ಏನು ಖುಷಿ ಆಯ್ತು ಏನೋ, ನನ್ನ ಹೆಸರು ಇಡ್ತಾಳಂತೆ. ಮತ್ತೆ ಬದುಕ್ಸೇ ಬಿಟ್ಟ ಆ ಹುಡುಗನ್ನ. ಸಂಗಮೇಶ ಅಂತ ಹೆಸರಿಟ್ಲು. 1 ವರ್ಷ ಆಯ್ತು, 2 ವರ್ಷ. ಆಮೇಲೆ ಇನ್ನೊಂದು ಹರಕೆ ಏನು ಹೋಗ್ತಿದ್ಲಂದ್ರೆ, ಪ್ರತಿ ಶ್ರಾವಣದಲ್ಲಿ ಹುಡುಗ ಬದುಕ್ತಪ್ಪ ಅಂದ್ರೆ 1 ವರ್ಷದಲ್ಲಿ, ಪ್ರತಿ ಶ್ರಾವಣದಲ್ಲಿ ನಾನಿರುವವರೆಗೆ ಜಂಗಮರಿಗೆ ಹೋಳಿಗೆ ಉಣಿಸಿ, ಪ್ರತಿನಿತ್ಯ ಹೋಳಿಗೆ ಉಣಿಸ್ತೀನಿ ಅಂತ ಹರಸ್ಕೊಂಡ್ಬಿಟ್ಟ.